ನಾನು ಈ ಮುಖಾಂತರವಾಗಿ ಆ ನಂತರದ ದಯವಿಟ್ಟು ಯಾರು ಪರಸ್ಪರ ಪ್ರೀತಿ ಬಹಳ ಗೌರವಯುತವಾಗಿ ದಯವಿಟ್ಟು ಯಾರು ಎರಡು ಕೈ ಮುಗಿದು ತಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ಯಾರು ಪರಸ್ಪರ ಮಾತಾಡಬೇಕು. ಇಲ್ಲಿ ಚರ್ಚೆಗಾಗಿ ಕರೆದಂತ ಸಭೆ ಅಲ್ಲ. ಮೊದಲೇ ನಾವು ತಮ್ಮ ಹತ್ರ ತಿಳಿಸಿದ್ದೇವೆ, ಚರ್ಚೆ ಮಾಡಲಿಕ್ಕೆ ತಗೊಂಡ ಸಭೆ. ದಯವಿಟ್ಟು ಶಬೀರ್ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡಿದ್ದೇನೆ. ಅಲ್ಲ, ವಿಷಯಕ್ಕೆ ಬರ್ತಾ ಇದ್ದೇನೆ. ಇದು ಇಷ್ಟು ಪೀಠಿಕೆ ನಂತರ ನಾವೆಲ್ಲ ಸಭೆ ಸೇರಿದೆವು. ಈ ನಿರ್ಧಾರವನ್ನು ಪ್ರಕಟಿಸಲಿಕ್ಕೆ ಈ ಸಭೆಯನ್ನು ಇವತ್ತು ಕರೆದಿದ್ದೇವೆ. ಮಾಧ್ಯಮದ ಸ್ನೇಹಿತರನ್ನು ಕರೆದಿದ್ದೆವು. ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದಿದ್ದೀರಿ ನೀವೆಲ್ಲ. ಇದು ನಿನ್ನೆ ಸಂಜೆ ನಂತರ ನಾನು ಮಾಧ್ಯಮಗಳಿಗೆ ಬೈಟನ್ನು ಕೊಟ್ಟೆ. ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾವುದೇ ಕಾರಣಕ್ಕೆ ಕಾನೂನಿನಲ್ಲಿ ತಾರತಮ್ಯವನ್ನು ಮಾಡಬೇಡಿ. ಅಮಾಯಕರ ಕೊಲೆ ಯಾವುದೇ ಕಾರಣಕ್ಕೆ ಆಗಬಾರದು. ಜಿಲ್ಲೆಯ ಗತ ವೈಭವ ಮತ್ತೆ ಮರುಕಳಿಸುವಂತಾಗಬೇಕು. ಶಾಂತಿ ಸುವ್ಯವಸ್ಥೆ ನೆಲೆ ಕಾಣಬೇಕು. ಗೃಹ ಇಲಾಖೆ ಇದಕ್ಕೆ ಸಂಪೂರ್ಣ ವೈಫಲ್ಯ ಕಂಡಿದೆ. ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಾವು ಈ ನಿರ್ಧಾರಕ್ಕೆ ಬಂದದ್ದು. ಆದರೆ ನಾನು ಒಂದು ಮಾತು ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ನಮ್ಗೆ ಗೊತ್ತಿದೆ, ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರಲ್ಲಿ ಅವರ ವ್ಯಾಪ್ತಿಗೆ ಬರುವಂತಹ ಎಷ್ಟು ಜನ ರೌಡಿ ಶೀಟರ್ಗಳಿದ್ದಾರೆ, ಎಷ್ಟು ಜನ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುದರ ಪೂರ್ಣ ಮಾಹಿತಿ ಇದೆ. ಇದಕ್ಕೆ ಬೇಕಾಗಿ ಸಂಶೋಧನೆ ಮಾಡಬೇಕಾಗತ್ತೇನಿಲ್ಲ. ಎಲ್ಲ ಕುಟುಂಬದ ಹಿನ್ನೆಲೆ ಪೊಲೀಸರಿಗೆ ಗೊತ್ತಿದೆ. ಆದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮಟ್ಟದ ಒಂದು ರೌಡಿಗಳ ಅಟ್ಟಹಾಸ ಮೆರಲಿಕ್ಕೆ ಕಾರಣರಾಗಲಿಕ್ಕೆ ಯಾರು ಕಾರಣ? ರಾಜಕೀಯ ಕಾರಣಗಳಾಗಿರ್ಬೋದು, ಕೆಲವು ರಾಜಕೀಯ ವ್ಯಕ್ತಿಗಳನ್ನ ಬಳಸ್ತಾ ಇರುವಂತಿರ್ಬೋದು. ಒಂದು ಕಾಲ ಇತ್ತು, ಪ್ರತಿ 15 ದಿನಗಳಿಗೊಮ್ಮೆ ರೌಡಿಗಳನ್ನ ಸ್ಟೇಷನ್ಗೆ ತಂದು ಪೆರೇಡ್ ಮಾಡುವಂತ ವ್ಯವಸ್ಥೆ ಇತ್ತು. ಅವರನ್ನ ಬೆಳಗಿಂದ ಸಂಜೆಯವರೆಗೆ ಕೂತ್ಕೊಳಿಸಿ ಏನ್ ಮಾಡ್ತಾ ಇದ್ದಾರೆ ಅವರ ಮೇಲೆ ನಿಗಾ ವಹಿಸುವಂತ ಕ್ರಮ ಇತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಹೋಗಿದೆ. ಕೆಲವೊಮ್ಮೆ ಚುನಾವಣೆ ಬಂದಾಗ ಮತ್ತು ವಿಶೇಷ ಸಂದರ್ಭಗಳಲ್ಲಿ ರೌಡಿ ಶೀಟರ್ನ ಅತಿಥಿಗಳಾಗಿ ಸ್ಟೇಷನ್ಗೆ ಬರುವುದು, ಕಾಲಿನ ಮೇಲೆ ಕಾಲಿಟ್ಟು ಕೂತ್ಕೊಳ್ತಾರೆ ಇನ್ಸ್ಪೆಕ್ಟರ್ಗಳೆದುರು. ಬೇಕಿದ್ರೆ ಅವರಿಗೆ ವಾರ್ನಿಂಗ್ಸ್ ತೆಗೆದುಕೊಂಡು ಕೊಡುವಂತ ಪರಿಪಾಠವು ಸಹ ಕೆಲವು ಸ್ಟೇಷನ್ಗಳಲ್ಲಿ ನಡೀತಾ ಇದೆ. ಹೀಗಿರುವಾಗ ಈ ಅಕ್ರಮ ಚಟುವಟಿಕೆಗಳನ್ನ, ಈ ರೌಡಿಸಮ್ಗಳನ್ನ, ಈ ಬೇರೆ ಬೇರೆ ಅಕ್ರಮ ದಂಧೆಗಳನ್ನ ಮಟ್ಟ ಹಾಕಲಿಕ್ಕೆ ಯಾರಿಗೆ ಸಾಧ್ಯ? ಇದಕ್ಕೆ ಒಬ್ಬ ನಿಯತ್ತಿನ ಕಡಾಖಂಡಿತವಾಗಿ ಕಾರ್ಯನಿರ್ವಹಿಸುವಂತ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಯಾವ ಧರ್ಮದವರೇ ಆಗಿರಲಿ, ಯಾರೇ ತಪ್ಪು ಮಾಡಿರಲಿ, ನಿರ್ದಾಕ್ಷಿಣ್ಯವಾಗಿ ಎಳೆದು ತಂದು ಸ್ಟೇಷನ್ ಅಲ್ಲಿ ಅವರನ್ನ ಬೆಂಡ್ ತೆಗೆದರೆ ಖಂಡಿತ ಒಂದು ವಾರದೊಳಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲವಾದ ಕಾರಣ ನಾವು ಈ ನಿರ್ಧಾರಕ್ಕೆ ಬರಬೇಕಾಗಿದೆ. ನನ್ನ ಸಹೋದರರೇ, ನಮಗೆಲ್ಲ ಗೊತ್ತಿದೆ, ಇಷ್ಟೆಲ್ಲ ಆದ್ಮೇಲೆ ರಾತ್ರಿ ಕೆಲವು ಬೆಳವಣಿಗೆಗಳು ನಡೆದಿದೆ. ಈ ಪಕ್ಷಕ್ಕೆ ನಾನು ಸಹ ರಾಜೀನಾಮೆ ಪತ್ರವನ್ನು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಈಗಾಗಲೇ ನಾನು ಬರೆದುಕೊಂಡು ರೆಡಿ ಮಾಡಿದ್ದೇನೆ. ರಾಜ್ಯ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ GM ಅವರವರು ರಾಜೀನಾಮಾ ಪತ್ರವನ್ನು ತೆಗೆದುಕೊಂಡು ನಾನು ಬರ್ತೇನೆ ಅಂತ ಹೇಳಿ ಹೇಳಿದರು. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ MS ಮೊಹಮ್ಮದ್ ರವರು ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಬಂದರು. ಎಲ್ಲರಿಗೂ ಸಹ ನಾವು ಹೇಳಿದೆವು, ರಾಜೀನಾಮಾ ಪತ್ರವನ್ನ ನಾವು ಎಲ್ಲರೂ ತೆಗೆದುಕೊಂಡು ಬನ್ನಿ ಅಂತ ತೆಗೆದುಕೊಂಡು ಬಂದರು. ಎಲ್ಲ ರಾಜೀನಾಮೆ ಪತ್ರಗಳನ್ನು ನಾವು ಇವತ್ತು ಸಂಗ್ರಹ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಯಾವ ನಾಯ್ಸ್, ರಾಜೀನಾಮೆ ಪತ್ರಗಳನ್ನ ನಮ್ಮ ನಾಯಕರುಗಳು ಎಚ್ಚರಗೊಳಿಸಿ ನೇರವಾಗಿ ನಿನ್ನೆ ರಾತ್ರಿಯಿಂದ ನಮ್ಮ ಅನೇಕ ಸಹೋದರರು ಕೆಲವರು ಹೇಳಿದರು, ರಾಜೀನಾಮೆಯೇ ಇದಕ್ಕೆ ಪರಿಹಾರ ಅಲ್ಲ. ರಾಜೀನಾಮೆ ಕೊಟ್ಟು ಅದೇ ಹೊರಟು ಕೂತ್ರೆ ಮತ್ತೆ ಯಾರು ಈ ಸಮುದಾಯ ಬಗ್ಗೆ ಮಾತಾಡ್ತಾರೆ
ಮಾಡುವುದು ಹಾಗೆ ಅಂತ ತಮಾಷೆ ಮಾಡಿದ್ರು. ನಮ್ಗೆ ಗೊತ್ತಿದೆ, ರಾಜಕೀಯವಾಗಿ ನಮ್ಮ ವಿರುದ್ಧ ಇರುವಂತಹ ಕೆಲವು ಸಂಘಟನೆಗಳೆಲ್ಲ ಅಪಹಾಸ್ಯ ಮಾಡಿದರು. ಕೆಲವು ಅವರು ಅಪಹಾಸ್ಯ ಮಾಡುವಾಗ ನಮ್ಮವರು ಸಹ ಅವರೊಟ್ಟಿಗೆ ಸೇರಿಕೊಂಡು ತಮಾಷೆ ಅಪಹಾಸ್ಯ ಮಾಡುತ್ತಿದ್ದರು. ಆದರೆ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡೆವು ನಾವು. ಇದು ಅತ್ಯಂತ ಗಂಭೀರವಾದ ವಿಚಾರ. ನಮ್ಮ ಸಹೋದರರು ಹಿರಿಯರೆಲ್ಲ ಅನೇಕ ಸಲಹೆಗಳನ್ನು ಕೊಟ್ಟರು. ಆದರೆ ನಾವು ಈ ನಿರ್ಧಾರಕ್ಕೆ ಬದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ